ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭ ಇದ್ದಕ್ಕಿದ್ದಂತೆ ಮರ ಬಿದ್ದು ಅಸ್ಸಾಂ ಮೂಲದ ಮಹಿಳಾ ಕಾರ್ಮಿಕರಿಬ್ಬರು ಸಾವನ್ನಪ್ಪಿರುವ ಘಟನೆ ಮಾದಾಪುರ ಟಾಟಾ ಕಂಪನಿಗೆ ಸೇರಿದ ಜಂಬೂರು ವಿಭಾಗದ ಬಿಳಿಗೇರಿ ಗ್ರಾಮದ ತೋಟದಲ್ಲಿ ನಡೆದಿರುವ ಕುರಿತು ವರದಿಯಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ದುರಂತದಲ್ಲಿ ಅಸ್ಸಾಂ ಮೂಲದ ಓರ್ವ ಮಹಿಳೆ ಹಾಗೂ ಓರ್ವ ಪುರುಷ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡು ಚಿಂತಾಜನಕವಾಗಿದ್ದಾರೆಂದು ಹೇಳಲಾಗಿದೆ. ಪರ್ಬೀನಾ ಖಾತೂನ್ ಹಾಗೂ ಅಲೆಮನ್ ಮೃತ ದುರ್ದೈವಿಗಳು ಎಂದು ತಿಳಿದುಬಂದಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಗೂ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. 3 ವಾರಗಳ ಹಿಂದೆ ಸುರಿದ ಭಾರೀ ಮಳೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆಯ ಇಳಿಜಾರು ಭಾಗ ಕುಸಿತಗೊಂಡಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದಿನಿಂದ ಈ ಮಾರ್ಗದಲ್ಲಿ ವಾಹನಗಳ ಸಂಚಾರವನ್ನು ನಿರ್ಬಂಧ ಮಾಡಲಾಗಿತ್ತು. ರಸ್ತೆ ದುರಸ್ತಿ ಕಾರ್ಯ ವಿಳಂಬದಿಂದಾಗಿ ನಗರದಲ್ಲಿ ವಾಹನ ದಟ್ಟಣೆ ಎದುರಾಗಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಇದು ವಾಹನ ಚಾಲಕರ, ವರ್ತಕರ ಹಾಗೂ ಸಾರ್ವಜನಿಕರ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡ ನಗರಸಭೆ ಕಾಮಗಾರಿಯನ್ನ ಚುರುಕುಗೊಳಿಸಿತು. ಇನ್ನು 1 ವಾರದ ಕಾಮಗಾರಿ ಬಾಕಿ ಉಳ್ಕೊಂಡಿದೆ. ಈ ನಡುವೆ ವಾಹನ ದಟ್ಟಣೆಯನ್ನ ನಿಯಂತ್ರಿಸುವ ಉದ್ದೇಶದಿಂದ ಬುಧವಾರದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬಸ್ ಸೇರಿದಂತೆ ಲಘು ವಾಹನಗಳು ಹಳೆ ಖಾಸಗಿ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾರ್ಗವಾಗಿ ಸಂಚರಿಸಬಹುದಾಗಿದೆ. ನಿರ್ಗಮಿಸುವ ಎಲ್ಲ ವಾಹನಗಳು ಈಗಿರುವ ತಾತ್ಕಾಲಿಕ ವ್ಯವಸ್ಥೆಯಂತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆ, ಕೊಹಿನೂರು ರಸ್ತೆ, ಕೈಗಾರಿಕಾ ಬಡಾವಣೆ ಮೂಲಕ ಸಾಗಬೇಕಾಗಿದೆ. ರಸ್ತೆ ದುರಸ್ತಿ ಕಾರ್ಯವನ್ನು ಪರಿಶೀಲಿಸಿದ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಮಾತನಾಡಿ, ಇನ್ನು 1 ವಾರದೊಳಗೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಅಲ್ಲಿಯವರೆಗೆ ಸಾರ್ವಜನಿಕರು ಹಾಗೂ ವಾಹನ ಚಾಲಕರು ಸಹಕರಿಸುವಂತೆ ಮನವಿ ಮಾಡಿದರು. ನಗರಸಭೆಯ ಆಡಳಿತ ಪಕ್ಷ ಬಿಜೆಪಿಯ ಸದಸ್ಯರು ಹಾಗೂ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉದ್ಘಾಟನೆಗೊಂಡು 1 ವರ್ಷವೂ ಪೂರ್ಣಗೊಂಡಿಲ್ಲ. ಆದರೆ ಬರೋಬ್ಬರಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕುಶಾಲನಗರ ಪುರಸಭೆಯ ನೂತನ ಕಟ್ಟಡದ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇದೆ. ಸಣ್ಣ ಮಳೆಗೆ ಕಟ್ಟಡದ ಒಳಗೆ ನೀರು ಸೋರ್ತಾ ಇದ್ದು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ಪ್ರಮುಖ ದಾಖಲೆಗಳು, ಕಡತಗಳು ಒದ್ದೆಯಾಗುವ ಭೀತಿ ಉಂಟಾಗಿದೆ. 1 ವರ್ಷದ ಹಿಂದೆ ಅದ್ದೂರಿಯಾಗಿ ಉದ್ಘಾಟನೆಯಾಗಿದ್ದ ಈ ಕಟ್ಟಡದ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿವೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣಗೊಂಡ ಕಟ್ಟಡದ ಸ್ಥಿತಿ ನೋಡಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾವಲುಪಡೆ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಅವರು, ಬರೋಬ್ಬರಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಟ್ಟಡ ಒಂದೇ ವರ್ಷದಲ್ಲಿ ಸೋರ್ತಾ ಇರುವುದು ದುರದೃಷ್ಟಕರ. ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಯಾರು ಹೊಣೆಗಾರರು ಎಂಬುದನ್ನು ಪತ್ತೆ ಮಾಡಿ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ದಾರೆ.
ಬೇಗ ಜೂಮ್ ಮಾಡ್ತೀನಿ. ಪುರಸಭೆ ಏನು ಕಚೇರಿ ಕಳೆದ 1 ವರ್ಷ ಹಿಂದೆ ಉದ್ಘಾಟನೆ ಆಗಿದ್ದು 8 ಕೋಟಿ ವೆಚ್ಚದಲ್ಲಿ ಮಾಡಿದಂಥ ಒಂದು ಕಟ್ಟಡ ಕಾಮಗಾರಿ ಇವತ್ತು ನೀರು ಬಂದು ಸೋರ್ತಾ ಇದೆ. ಇದು ಎಂಥ ಒಂದು ಅವ್ಯವಸ್ಥೆ ಅಂತಂದರೆ ಸರ್ಕಾರಿ ದುಡ್ಡು ಯಾವುದು ಪೋಲಾಗ್ತಂದ್ರೆ ಇದು ಒಂದು ದೊಡ್ಡ ಉದಾಹರಣೆ. ಇದು ಸರ್ಕಾರಿ ಕಚೇರಿ ಇವತ್ತು ನೀರು ನಿಂತು ಇವತ್ತು ಪ್ರತಿನಿತ್ಯ ಒರೆಸ್ಕೊಂಡು ಮಾಡ್ಕೊಂಡು ಕೆಲಸ ಮಾಡೋದು ಪರಿಸ್ಥಿತಿ ಬಂದಿದೆ ಅಂತಂದರೆ ಕಾಮಗಾರಿ ಮಾಡಿರೋಂಥ ಗುತ್ತಿಗೆದಾರರಿಗೆ ದೊಡ್ಡ ಸನ್ಮಾನ ಮಾಡಬೇಕಾಗುತ್ತೆ. ಇದಕ್ಕೆ ಹೊಣೆ ಯಾರಿರುತ್ತೆ? ಸರ್ಕಾರ ಹೊಣೆನಾ, ಇಲ್ಲ ಗುತ್ತಿಗೆದಾರ ಹೊಣೆನಾ, ಇಲ್ಲ ಮುಖ್ಯ ಅಧಿಕಾರಿ ಹೊಣೆನಾ? ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆ ಗುತ್ತಿಗೆದಾರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಈ ಸಂದರ್ಭ ಮಾತನಾಡಿದ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅವರು, ಈಗಾಗಲೇ ಕಾಮಗಾರಿಯ ಗುತ್ತಿಗೆದಾರನ ಅವಧಿ ಮುಗಿದಿದೆ. ಸೋರುತ್ತಿರುವ ಕಾಮಗಾರಿಯಿಂದ ಸರಿಪಡಿಸಲು ಟೆಂಡರ್ ಕರೆಯಲಾಗಿದೆ. ಕೂಡಲೇ ದುರಸ್ತಿ ಕಾರ್ಯವಾಗುತ್ತೆ ಎಂದು ತಿಳಿಸಿದರು. ಪುರಸಭಾ ಕಚೇರಿ ಏನು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಏನು ಸೂಪರ್ ಸ್ಟ್ರಕ್ಚರ್ ಇದೆ ಅದು ಮೇಂಟೆನೆನ್ಸ್ ಪೀರಿಯಡ್ ಆಗೋಗಿದೆ. ನಮ್ಮಲ್ಲಿ ಒಂದು ಕಡೆ ಲೀಕೇಜ್ ಇದೆ. ಅದನ್ನು ನಾವೀಗ ವರ್ಕ್ ಆರ್ಡರ್ ಕೊಟ್ಟು ಈಗ ತುರ್ತಾಗಿ ನಾವು ಅದನ್ನು ಮಾಡಿಸ್ತಾ ಇದ್ದೀವಿ. ಈಗ ಸರ್, ಇದು ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದೋಗಿದೆ ಅವ್ರದ್ದು ಮುಗಿದೋಗಿದೆ. ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದೋಗಿದೆ. ಇವಾಗ 2 ಇಯರ್ಸ್ ಏನಿದೆ ಮೇಂಟೆನೆನ್ಸ್ ಪೀರಿಯಡ್ ಮುಗಿದೋಗಿದೆ. ಇವಾಗ ನಿಮ್ಮದೇ ಜವಾಬ್ದಾರಿ ಅದೆಲ್ಲ ಸರಿ ಮಾಡ್ಕೊಳಕ್ಕೆ. ಮಾಡಿಸ್ತೀವಿ. ಎಷ್ಟು ಕೊಟ್ಟಿದ್ದು ಅಂದಾಜು ಕಾಮಗಾರಿ ಟೋಟಲ್? 7 CR. ಎಲ್ಲ ಟೋಟಲ್ ಬಿಲ್ಡಿಂಗ್ 7 CR ಬಿಲ್ಡಿಂಗ್ ಸರ್. ಒಂದು ಆಪಾದನೆ ಇದೆ, ನಿಮ್ಮ ಇಡೀ ಪುರಸಭೆ ಕಚೇರಿಯ ಅಕ್ಕಪಕ್ಕ ಆಗಿ ಹೊರಗಡೆ ಇದಿರ್ಬೋದು, ಇವಾಗ ಬಿಲ್ಡಿಂಗ್ ಒಳಗೇನೂ ಆಗಿದೆ. ಯಾಕೆ ಹೀಗೆ? ಅದು ಲೀಕೇಜ್ ಆಗಿರೋದ್ರ ಬಗ್ಗೆ ಮೊದಲೇ ಗೊತ್ತಿತ್ತಿಲ್ಲ ಸರ್ ಈ ಥರ? ಇಲ್ಲ, ಅದು ಈ ವರ್ಷನೇ ಇದಾಗಿತ್ತು. ಈ ಮಳೆಗಾಲಕ್ಕೆ ಅದನ್ನು ನಮಗೆ ಅದು ಲೀಕೇಜ್ ಕಂಡು ಬಂದಿರೋದು. ಲಾಸ್ಟ್ ಮಳೆಗಾಲದಲ್ಲೂ ಏನೂ ಆಗಿರಲಿಲ್ಲ. ಈಗ ಬಿಲ್ಡಿಂಗ್ ಉದ್ಘಾಟನೆಗೆ ಎಷ್ಟು ವರ್ಷ ಆಯಿತು ಸರ್? 1 ಇಯರ್ ಜೂನಲ್ಲಿ ಆಗಿತ್ತು. ಜೂನ್ 2025ರಲ್ಲಿ ಆಗಿತ್ತು. ಇವಾಗ 2 ಇಯರ್ಸ್ ಅಂದರೆ ಅದಕ್ಕಿಂತ ಮುಂಚೆನೇ ಕಟ್ಟಡ ಆಗಿದ್ದು. ಆಗಿ ಪೆಂಡಿಂಗ್ ಇತ್ತು ಕಟ್ಟಡ. ಅದನ್ನೇನು ಮಾಡಿದ್ವಿ, ಬಿಫೋರ್ ಲಾಸ್ಟ್ ಇಯರಿಂದ ಅದನ್ನೆಲ್ಲ ಕಟ್ಟಡ ಮುಗಿಸಿ ಕಚೇರಿಗೆ ಬರಲೇಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕೆಲಸ ಮಾಡಿ ನಾವು ಬಂದಿರೋದು ಸರ್. ಈಗ ಈ ವರ್ಷ ಅಲ್ಲಿ ಲೀಕೇಜ್ ಇದೆ, ಅದು ಅಟೆಂಡ್ ಆಗುತ್ತೆ. ಶಾರ್ಟ್ ಅಟೆಂಡ್ ಮಾಡಿ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ 2 ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗ್ತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿ ಮೈ ಕೊರೆಯುವ ಚಳಿ, ಗಾಳಿ ಸಹಿತ ಮಳೆ ಸುರಿತಾ ಇದೆ. ಮಂಗಳವಾರ ರಾತ್ರಿಯಿಂದ ಉತ್ತಮ ಮಳೆಯಾಗ್ತಾ ಇದ್ದು, ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಕಳೆದೊಂದು ದಿನದ ಅವಧಿಯಲ್ಲಿ 78 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಕ್ಷೇತ್ರ ವ್ಯಾಪ್ತಿ ಮತ್ತು ನದಿ ಪಾತ್ರದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗ್ತಾ ಇರುವುದರಿಂದ ಕಾವೇರಿ ನೀರಿನ ಮಟ್ಟ ಏರಿಕೆಗೊಂಡಿದೆ. ಕೊಡಗಿನ ಗಡಿಗ್ರಾಮ ಕರಿಕೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ದೊಡ್ಡ ಗಾತ್ರದ ಬಿದಿರು ಬುಡ ಸಹಿತ ರಸ್ತೆಗೆ ಬಿದ್ದು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಇಲ್ಲಿ
ಸೈಡಿಗೆ ಬಕೆಟ್ ಮಂಗಳವಾರ ರಾತ್ರಿ ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಕೆಜಿ ಬೆಳ್ಳೆಪ್ಪ ಎಂಬುವರು ಗಾಯಗೊಂಡಿದ್ದಾರೆ. ಸೋಮವಾರಪೇಟೆ, ವಿರಾಜಪೇಟೆ ಮತ್ತು ನಾಪೋಕ್ಲು ಭಾಗದಲ್ಲೂ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬಡವರ ಪಾಲಿಗೆ ವರವಾಗಬೇಕಿದ್ದ ಇಂದಿರಾ ಕ್ಯಾಂಟೀನ್ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರ ಪಾಲಾಗ್ತಾ ಇದ್ದದನ್ನು ಖಂಡಿಸಿ ಅಲ್ಲಿನ ನಿರ್ವಾಹಕರಿಗೆ ಹಿಂದೆ ಹಾಗೆ ಮಾಡದಂತೆ ತಾಕೀತು ಮಾಡಲಾಗಿತ್ತು. ಆದರೆ ಕದ್ದು ಮುಚ್ಚಿ ಹಳೆ ಚಾಳಿ ಮುಂದುವರಿಸಿದ ಬೆನ್ನಲ್ಲೇ ಸೋಮವಾರಪೇಟೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡ ಅಲ್ಲಿನ ಅಧ್ಯಕ್ಷ ಸಂತೋಷ್ ಅವರ ನೇತೃತ್ವದಲ್ಲಿ ಕಾದು ಕುಳಿತು ಪ್ಲಾಸ್ಟಿಕ್ ಕೈಚೀಲಗಳಲ್ಲಿ ಪಾರ್ಸಲ್ ಕಳಿಸಲು ಸಿದ್ಧವಾಗಿದ್ದಾಗ ಸಾಕ್ಷಿ ಸಮೇತ ಹಿಡಿದು ಕೆಲ ಕ್ಷಣ ಪಾರ್ಸಲ್ ಕಳಿಸದಂತೆ ದಿಗ್ಬಂಧನ ಹಾಕಲಾಯಿತು. ಇಲ್ಲಿನ ಇಂದಿರಾ ಕ್ಯಾಂಟೀನ್ ಪ್ರತಿದಿನ ಸರ್ಕಾರಿ ನೌಕರರಿಗೆ ಅವರ ಕಚೇರಿಗೆ 5ರಿಂದ 10 ಪ್ಲಾಸ್ಟಿಕ್ ಕೈಚೀಲಗಳಲ್ಲಿ ಪಾರ್ಸಲ್ ಕಳಿಸ್ತಾ ಇದ್ದು, ಅಲ್ಲಿನ ಬೀದಿ ವ್ಯಾಪಾರಿಗಳು, ಬೀದಿ ಸ್ವಚ್ಛ ಮಾಡುವವರು, ಟ್ಯಾಕ್ಸಿ ಡ್ರೈವರ್ಗಳು, ಪೇಟೆಗೆ ಬ್ಯಾಂಕ್ ವ್ಯವಹಾರಕ್ಕೆ ಬಂದ ರೈತರು ಈ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ರು. ಈ ಬಗ್ಗೆ ಕೆಲ ಕಾಲದ ನಂತರ ತಪ್ಪು ಒಪ್ಪಿಕೊಂಡ ಅಲ್ಲಿನ ನಿರ್ವಾಹಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬುದ್ಧಿ ಹೇಳಿ ಇನ್ನು ಮುಂದೆ ಪಾರ್ಸಲ್ ಕಳಿಸಕೊಡುದು, ಈ ಕ್ಯಾಂಟೀನ್ನಲ್ಲಿ ಖುದ್ದಾಗಿ ಬಂದು ಊಟ ಮಾಡುವವರಿಗೆ ಮಾತ್ರ ಊಟ ಬಡಿಸಬೇಕು, ಊಟ ತಿಂಡಿಯನ್ನು ಶುಚಿಯಾಗಿ ಹಾಗೂ ರುಚಿಯಾಗಿ ಮಾಡಬೇಕು, ಕಡ್ಡಾಯವಾಗಿ ಸರ್ಕಾರದ ನಿರ್ದೇಶನವನ್ನು ಪಾಲಿಸಬೇಕೆಂದು ಷರತ್ತು ವಿಧಿಸಿ ಕ್ಯಾಂಟೀನನ್ನು ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಲಾಯಿತು. ಇಲ್ಲಿ ಊಟ ಮಾಡುವಾಗ ನೀವು ನೋಡಿರೋದಕ್ಕೆ ತಾನೇ ಹೇಳಿದ್ದು ನಿಮಗೆ ಪಾರ್ಸೆಲ್ ಕೊಡಬೇಡಿ ಅಂತ. ಮತ್ತೆ ಯಾಕೆ ಪಾರ್ಸೆಲ್ ಕೊಟ್ರಿ ನೀವು? ಈಗ ನಾವು ನಿಮಗೆ ಸರ್ಕಾರದಿಂದ ನಿಗದಿಪಡಿಸಿರೋ ದರದಲ್ಲಿ ಜನಗಳಿಗೆ, ಬಡವ್ರಿಗೆ ಅನುಕೂಲ ಆಗಲಿ ಅಂತ ತಾನೇ ನಿಮ್ಗೆ ಇಂದಿರಾ ಕ್ಯಾಂಟೀನ್ ತೆಗೆದಿರೋದು. ಮತ್ತು ಈ ಥರ ನೀವು ಪಾರ್ಸೆಲ್ ಕೊಟ್ಟರೆ ಈಗ ನಿಮಗೇ ಕಾಯ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಆಗಲ್ಲ ತಾನೇ. ಇದೇ ಫಸ್ಟು, ಇದೇ ಲಾಸ್ಟು ಅಂತ ತಿಳ್ಕೊಂಡು ನೀವು ಇನ್ನು ಮುಂದೆ ಯಾರೇ ಬರಲಿ ಪ್ಲೇಟಲ್ಲಿ ಹಾಕೊಡಿ, ಇವ್ರು ಇಲ್ಲೇ ತಿನ್ಕೊ ಹೋಗ್ಬೇಕು, ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಬರೀಬೇಕು. ಅಲ್ಲಿ ನೀವು ಪಾರ್ಸೆಲ್ ಕೊಡಲ್ಲ ಅಂತ ಬೋರ್ಡು ಹಾಕಿದ್ದೀರಾ, ಬೋರ್ಡ್ ಹಾಕಿದ ಮೇಲೆ ತಿರ್ಗಾ ಕೊಟ್ಟರೆ ಇದು ಎಷ್ಟು ಸರಿ? ಈಗ ಒಂದ್ಸಲ ವಾರ್ನ್ ಕೊಟ್ಟೋಗಾರ ಸರ್, ಇವರು ವಾರ್ನ್ ಕೊಟ್ಟೋದ್ಮೇಲೆ ಸಮೇತ ಕೊಡ್ತಾರೆ. ಅದೇ ವಿಚಾರಿಸ್ತಾ ಇದ್ದೀನಿ. ಯಾಕೆ ನಾವು ಕೈ ಹಾಕಕ್ಕೆ ಹೋಗೋದಿಲ್ಲ? ಒಂದ್ಸಲ ವಾರ್ನ್ ಕೊಟ್ಟ ಮೇಲೆ ಕೈ ಹಾಕಕ್ಕೆ ಹೋಗೋದಿಲ್ಲ. ಒಂದ್ಸಲ ವಾರ್ನ್ ಕೊಟ್ಟಾಗ ನೀವು ತಿಳ್ಕೊಬೇಕಿತ್ತು ಅದನ್ನೆಲ್ಲ. ಯಾಕೆ ಅವ್ರು ಹೇಳಿದ್ದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಅವ್ರು ಮಾಡಿದ್ದಾರೆ ಅಂತ ಒಂದ್ಸತಿ ನಿಮಗೆ ಅವ್ರು ಹೇಳಿದ್ದಾರೆ. ಆ ಹೇಳಿದ ಮೇಲೂ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಮಾಡಿರೋದು ತಪ್ಪೇನೆ, ಆಯಿತಾ? ಇದೇ ಇವತ್ತು ಲಾಸ್ಟು. ಇನ್ನು ಮೇಲೆ ನೀವು ಏನೇ ಯಾರೇ ಕೇಳಲಿ, ತಿಂಡಿ ಆಗಲಿ ಊಟ ಆಗಲಿ, ನೀವು ಪಾರ್ಸೆಲ್ ಕೊಡಬಾರ್ದು, ಕೊಡಲ್ಲ ಅಂತಲೇ ಡೈರೆಕ್ಟಾಗಿ ಹೇಳಿ, ಆಯಿತಾ? ಯಾರಾದರೂ ಕೇಳಿದ್ರೆ ನೀವು ಬೋರ್ಡ್ ಹಾಕಿದ್ದೀವಿ, ಪಾರ್ಸೆಲ್ ಕೊಡೋದಿಲ್ಲ. ಯಾರಾದರೂ ಏನಾದರೂ ಕಂಪ್ಲೇಂಟ್ ಮಾಡುವಂಗಿದ್ರೆ ಹೋಗಿ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿ, ನಾವಂತೂ ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನೀವು ಹೇಳ್ಬಿಡ್ಬೇಕು ಅಷ್ಟೇನಾ? ಈಗೆಲ್ಲ ಇದೆ ಎತ್ತಿಡಿ ಇದೆ. ನೋಡಿ ಒಬ್ಬರಿಗೆ 5 ಊಟ ಕಟ್ಬಿಟ್ರೆ 10 ಜನ ಬಂದ್ರೆ ಎಷ್ಟು ಊಟ ಹೋಯ್ತು? ಆಗ ಬಡವ್ರು ಬಂದ್ರೆ ಊಟನೇ ಅದಿಲ್ಲ. ಆಮೇಲೆ ಅಷ್ಟೇ ಕ್ಲೋಸ್ ಅಂತ ಕಳ್ಸ್ಬಿಡೋದು. ಇಲ್ಲ ಊಟ ಸಂಜೆ ಎಷ್ಟು ಗಂಟೆಗೆ 3 ಗಂಟೆಗೆ ಸರ್ಕಾರದಿಂದ ಬರೋದು 100 ಊಟದ್ದು ಬಂದೇ ಬರ್ತದಲ್ಲ. 8:30 ಎಷ್ಟು ಹೋಗುತ್ತೆ ನೋಡಿ, ಕರೆಕ್ಟಾಗಿ ಟೈಮಿಗೆ ಕ್ಲೋಸ್ ಮಾಡಿ. ಪಾರ್ಸಲ್ ಕೊಡಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಪಾರ್ಸಲ್ ಕೊಡ್ತಾರೆ ಅಂದ್ರೆ ಸರ್, ಬೇಕಾಗಿ ನೀವೇ ನೋಡಿ ಹೊರದಾಗಿ ಪಾರ್ಸಲ್ ಕೊಡ್ಬೇಕು. ತಿರ್ಗಾ ಏನಾದರೂ ಪಾರ್ಸಲ್ ಕೊಟ್ರಿ ಅಂತ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಏನೈತೆ ಅದು ನಾರಾಯಣಗೌಡರು ಬಣ ತಾಲೂಕು ಘಟಕದ ವತಿಯಿಂದ ಸೋಮವಾರಪೇಟೆ ಇಂದಿರಾ ಕ್ಯಾಂಟೀನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಲವಾರು ಜನರು ಬಂದು ಮನವಿಯನ್ನು ಸಲ್ಲಿಸಿ ಈ ರೀತಿ ಇಂದಿರಾ ಕ್ಯಾಂಟೀನ್ನಲ್ಲಿ ಪಾರ್ಸಲ್ಗಳು ಹೋಗ್ತಾ ಇದೆ. ಮತ್ತು ಇದಲ್ಲದೆ ಕೆಲವು ತೋಟಗಳಿಗೂ ಸಮೇತ ಬೆಳಿಗ್ಗೆ ಬಂದು ತಗೊಂಡು ಹೋಗ್ತಾರೆ ಅಂತೇಳಿ ಒಂದು ಮಾಹಿತಿ ಬಂತು ನಮಗೆ. ಆ ಮಾಹಿತಿ ಮೇರೆಗೆ ನಾವು ಇಲ್ಲಿ ಆಗಮಿಸಿ ದಿನ
ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪರಿಶೀಲನೆ ಮಾಡಿದಾಗ ಸುಮಾರು ಒಂದು 10-15 ಪ್ಯಾಕೆಟು ಸಿಕ್ಕಿದೆ. ಮಾನ್ಯ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯವರಿಗೆ ಮತ್ತು ಸೋಮವಾರಪೇಟೆಯ ಪಟ್ಟಣ ಪಂಚಾಯಿತಿಯ ಆರೋಗ್ಯ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಅವರು ಕೂಡಲೇ ನಮ್ಮ ಮನವಿಗೆ ಕೂಡಲೇ ಸ್ಪಂದಿಸಿ ಇಲ್ಲಿಗೆ ಆಗಮಿಸಿ ಆರೋಗ್ಯ ಅಧಿಕಾರಿಗಳಾದ ಜಾಸ್ಮಿನ್ ಖಾನ್ರವರು ಆಗಮಿಸಿ ಈ ಸಮಸ್ಯೆಯನ್ನು ಈ ದಿನ ನಮಗೆ ಬಗೆಹರಿಸಿಕೊಟ್ಟಿದ್ದಾರೆ. ಈ ಸಂದರ್ಭ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್, ಬೋಪಯ್ಯ, ಜಗದೀಶ್, ದೀಪಕ್, ತಮ್ಮಯ್ಯ, ಹರ್ಷಿತ್, ಸಂದೀಪ್ ತಿಮ್ಮಯ್ಯ ಪಾಲ್ಗೊಂಡಿದ್ದರು. ನಪಕ್ಲು ಮಡಿಕೇರಿ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಕೊಟ್ಟಮುಡಿ ಗ್ರಾಮದ ರಸ್ತೆ ಬದಿಯಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಬುಧವಾರ ಬೆಳಿಗ್ಗೆ ಸುರಿದ ಮಳೆ ನೀರು ಮುಖ್ಯ ರಸ್ತೆಯ ಮಧ್ಯದಲ್ಲೇ ಪ್ರವಾಹದಂತೆ ಹರಿದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಡೆದಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಟ್ಟಮುಡಿ ಗ್ರಾಮದಲ್ಲಿರುವ ಮರ್ಕಜ್ ವಿದ್ಯಾಸಂಸ್ಥೆ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗಕ್ಕಾಗಿ ನಾಪಕ್ಲುವಿನಿಂದ ಮಡಿಕೇರಿ ಕಡೆಗೆ ಹಾದು ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು, ಬುಧವಾರ ಬೆಳಿಗ್ಗೆ ಸುರಿದ ಮಳೆಯಿಂದಾಗಿ ರಸ್ತೆ ಬದಿಯಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆ ಮಧ್ಯದಲ್ಲೇ ಪ್ರವಾಹದಂತೆ ಹರಿದಿದೆ. ಇದರಿಂದ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚರಿಸಲು ಬವಣೆ ಪಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಅಲ್ಲದೆ ಈ ರಸ್ತೆ ಬದಿಯಲ್ಲೇ ಇರುವ ಹಲವು ಮನೆಗಳ ಆವರಣಕ್ಕೂ ಮಳೆ ನೀರು ಆವರಿಸಿದೆ. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆಯ ಎರಡೂ ಬದಿಗೆ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಿ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಗುರುಪೂರ್ಣಿಮೆ ಅಂಗವಾಗಿ ಕುಶಾಲನಗರ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಶಿರಡಿ ಸಾಯಿ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಕಾಕಡ ಆರತಿ, ನಂತರ 6:30ಕ್ಕೆ ಗಣಪತಿ ಹೋಮ, ಬಳಿಕ ಬಾಬಾ ಮೂರ್ತಿಗೆ ಪಂಚಾಮೃತ ಅಭಿಷೇಕ ನಡೆಯಿತು. ನಂತರ ಮೂಲ ವಿಗ್ರಹಕ್ಕೆ ಭಕ್ತಾದಿಗಳು ಕ್ಷೀರಾಭಿಷೇಕವನ್ನು ನೆರವೇರಿಸಿದರು. ಸತ್ಯನಾರಾಯಣ ಪೂಜೆ ನಡೆಯಿತು. ಕುಶಾಲನಗರ ದೇವಾಲಯಗಳ ಒಕ್ಕೂಟದ ಪ್ರತಿನಿಧಿಗಳು ಫಲ ತಾಂಬೂಲ ಸಹಿತ ದೇವಾಲಯಕ್ಕೆ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವರಿಗೆ ಅಭಿಷೇಕವನ್ನು ಸಲ್ಲಿಸಿದರು. ಮಧ್ಯಾಹ್ನ ಕನಕ ದುರ್ಗಮ್ಮ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಯಿತು. ಮಹಾಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು. ಶಿರಡಿ ಸಾಯಿ ಟ್ರಸ್ಟ್ ಅಧ್ಯಕ್ಷರಾದ ಧರೇಶ್ ಬಾಬು ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಡವರ ಪಾಲಿಗೆ ವರವಾಗಬೇಕಿದ್ದ ಇಂದಿರಾ ಕ್ಯಾಂಟೀನ್ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಸರಕಾರಿ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರ ಪಾಲಾಗ್ತಾ ಇದ್ದದನ್ನು ಖಂಡಿಸಿ ಅಲ್ಲಿನ ನಿರ್ವಾಹಕರಿಗೆ ಹಿಂದೆ ಹಾಗೆ ಮಾಡದಂತೆ ತಾಕೀತು ಮಾಡಲಾಗಿತ್ತು. ಆದರೆ ಕದ್ದು ಮುಚ್ಚಿ ಹಳೆ ಚಾಳಿ ಮುಂದುವರಿಸಿದ ಬೆನ್ನಲ್ಲೇ ಸೋಮವಾರಪೇಟೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡ ಅಲ್ಲಿನ ಅಧ್ಯಕ್ಷ ಸಂತೋಷ್ ಅವರ ನೇತೃತ್ವದಲ್ಲಿ ಕಾದು ಕುಳಿತು ಪ್ಲಾಸ್ಟಿಕ್ ಕೈಚೀಲಗಳಲ್ಲಿ ಪಾರ್ಸಲ್ ಕಳಿಸಲು ಸಿದ್ಧವಾಗಿದ್ದಾಗ ಸಾಕ್ಷಿ ಸಮೇತ ಹಿಡಿದು ಕೆಲ ಕ್ಷಣ ಪಾರ್ಸಲ್ ಕಳಿಸದಂತೆ ದಿಗ್ಬಂಧನ ಹಾಕಲಾಯಿತು. ಇಲ್ಲಿನ ಇಂದಿರಾ ಕ್ಯಾಂಟೀನ್ ಪ್ರತಿದಿನ ಸರಕಾರಿ ನೌಕರರಿಗೆ ಅವರ ಕಚೇರಿಗೆ 5ರಿಂದ 10 ಪ್ಲಾಸ್ಟಿಕ್ ಕೈಚೀಲಗಳಲ್ಲಿ ಪಾರ್ಸಲ್ ಕಳಿಸ್ತಾ ಇದ್ದು, ಅಲ್ಲಿನ ಬೀದಿ ವ್ಯಾಪಾರಿಗಳು, ಬೀದಿ ಸ್ವಚ್ಛ ಮಾಡುವವರು, ಟ್ಯಾಕ್ಸಿ ಡ್ರೈವರ್ಗಳು, ಪೇಟೆಗೆ ಬ್ಯಾಂಕ್ ವ್ಯವಹಾರಕ್ಕೆ ಬಂದ ರೈತರು ಈ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ರು. ಈ ಬಗ್ಗೆ ಕೆಲಕಾಲದ ನಂತರ ತಪ್ಪು ಒಪ್ಪಿಕೊಂಡ ಅಲ್ಲಿನ ನಿರ್ವಾಹಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬುದ್ಧಿ ಹೇಳಿ ಇನ್ನು ಮುಂದೆ ಪಾರ್ಸಲ್ ಕಳಿಸಕೊಡುವುದು, ಈ ಕ್ಯಾಂಟೀನ್ನಲ್ಲಿ ಖುದ್ದಾಗಿ ಬಂದು ಊಟ ಮಾಡುವವರಿಗೆ ಮಾತ್ರ ಊಟ ಬಡಿಸಬೇಕು, ಊಟ ತಿಂಡಿಯನ್ನು ಶುಚಿಯಾಗಿ ಹಾಗೂ ರುಚಿಯಾಗಿ ಮಾಡಬೇಕು,
ಕಡ್ಡಾಯವಾಗಿ ಸರ್ಕಾರದ ನಿರ್ದೇಶನವನ್ನು ಪಾಲಿಸಬೇಕೆಂದು ಷರತ್ತು ವಿಧಿಸಿ ಕ್ಯಾಂಟೀನ್ ಅನ್ನು ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಲಾಯಿತು. ಇಲ್ಲಿ ಊಟ ಮಾಡುವಾಗ ನೀವು ಬೇಕಾದ್ರೆ ಇಲ್ಲಿ ಬಂದು ಊಟ ಮಾಡಿ ಹೋಗೋದು ಅಷ್ಟೇ. ಪಾರ್ಸಲ್ ತಗೊಂಡು ಹೋಗಿಲ್ಲ. ನೀವು ಪಾರ್ಸಲ್ ಕೊಟ್ಟಿದ್ದೀರಿ. ಯಾಕೆ ಕೊಟ್ಟಿದ್ದೀರಿ? ನೋಡಿರೋದಕ್ಕೆ ತಾನೇ ಹೇಳಿದ್ದು ನಿಮಗೆ ಪಾರ್ಸೆಲ್ ಕೊಡಬೇಡಿ ಅಂತ. ಮತ್ತೆ ಯಾಕೆ ಪಾರ್ಸೆಲ್ ಕೊಟ್ರಿ ನೀವು? ಈಗ ನಾವು ನಿಮಗೆ ಸರ್ಕಾರದಿಂದ ನಿಗದಿಪಡಿಸಿರೋ ದರದಲ್ಲಿ ಜನಗಳಿಗೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ತಾನೇ ನಿಮ್ಗೆ ಇಂದಿರಾ ಕ್ಯಾಂಟೀನ್ ತೆಗೆದಿರೋದು. ಮತ್ತು ಈ ಥರ ನೀವು ಪಾರ್ಸೆಲ್ ಕೊಟ್ಟರೆ ಈಗ ನಿಮಗೇ ಕಾಯ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಆಗಲ್ಲ ತಾನೇ. ಇದೇ ಫಸ್ಟು ಇದೇ ಲಾಸ್ಟು ಅಂತ ತಿಳ್ಕೊಂಡು ನೀವು ಇನ್ನು ಮುಂದೆ ಯಾರೇ ಬರಲಿ ಪ್ಲೇಟಲ್ಲಿ ಹಾಕೊಡಿ, ಇವ್ರು ಇಲ್ಲೇ ತಿನ್ಕೊ ಹೋಗ್ಬೇಕು, ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಬರೀಬೇಕು. ಅಲ್ಲಿ ನೀವು ಪಾರ್ಸೆಲ್ ಕೊಡಲ್ಲ ಅಂತ ಬೋರ್ಡು ಹಾಕಿದ್ದೀರಾ. ಬೋರ್ಡ್ ಹಾಕಿದ ಮೇಲೆ ತಿರ್ಗಾ ಕೊಟ್ಟರೆ ಇದು ಎಷ್ಟು ಸರಿ? ಈಗ ಒಂದ್ಸಲ ವಾರ್ನ್ ಕೊಟ್ಟು ಹೋಗೋರು ಸರ್, ಇವರು ವಾರ್ನ್ ಕೊಟ್ಟು ಹೋದ್ಮೇಲೆ ಸಮೇತ ಕೊಡ್ತಾರೆ. ಅದೇ ವಿಚಾರಿಸ್ತಾ ಇದ್ದೀನಿ. ಯಾಕೆ ನಾವು ಕೈ ಹಾಕಕ್ ಹೋಗೋದಿಲ್ಲ? ಒಂದ್ಸಲ ವಾರ್ನ್ ಕೊಟ್ಟು ಕೈ ಹಾಕಕ್ ಹೋಗೋದಿಲ್ಲ. ಒಂದ್ಸಲ ವಾರ್ನ್ ಕೊಟ್ಟಾಗ ನೀವು ತಿಳ್ಕೊಬೇಕಿತ್ತು ಅದನ್ನೆಲ್ಲ. ಯಾಕೆ ಅವ್ರು ಹೇಳಿದ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಅವ್ರು ಮಾಡಿದ್ದಾರೆ ಅಂತ ಒಂದ್ಸತಿ ನಿಮಗೆ ಅವ್ರು ಹೇಳಿದ್ದಾರೆ. ಆ ಹೇಳಿದ ಮೇಲೂ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಮಾಡಿರೋದು ತಪ್ಪೇನೆ, ಆಯಿತಾ? ಇದೇ ಇವತ್ತು ಲಾಸ್ಟು. ಇನ್ನು ಮೇಲೆ ನೀವು ಏನೇ ಯಾರೇ ಕೇಳಲಿ, ತಿಂಡಿ ಆಗಲಿ ಊಟ ಆಗಲಿ, ನೀವು ಪಾರ್ಸೆಲ್ ಕೊಡಬಾರ್ದು, ಕೊಡಲ್ಲ ಅಂತಲೇ ಡೈರೆಕ್ಟಾಗಿ ಹೇಳಿ, ಆಯಿತಾ? ಯಾರಾದರೂ ಕೇಳಿದ್ರೆ ಬೋರ್ಡ್ ಹಾಕಿದ್ದೀವಿ ಪಾರ್ಸೆಲ್ ಕೊಡೋಲ್ಲ. ಯಾರಾದರೂ ಏನಾದರೂ ಕಂಪ್ಲೇಂಟ್ ಮಾಡುವಂಗಿದ್ರೆ ಹೋಗಿ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿ, ನಾವಂತೂ ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನೀವು ಹೇಳ್ಬಿಡ್ಬೇಕು ಅಷ್ಟೇನಾ? ಈಗೆಲ್ಲ ಎತ್ತಿಡಿ. ನೋಡಿ, ಒಬ್ಬರಿಗೆ 5 ಊಟ ಕಟ್ಬಿಟ್ರೆ 10 ಜನ ಮುಂದೆ ಎಷ್ಟು ಊಟ ಹೋಯ್ತು? ಆಗ ಬಡವ್ರು ಬಂದವ್ರಿಗೆ ಊಟನೇ ಅದಿಲ್ಲ. ಆಮೇಲೆ ಅಷ್ಟೇ ಕ್ಲೋಸ್ ಅಂತ ಕಳ್ಸ್ಬಿಡೋದು. ಇಲ್ಲ ಊಟ 3 ಗಂಟೆಗೆ ಸರ್ಕಾರದಿಂದ ಬರೋದು 100 ಊಟದ್ದು ಬಂದೇ ಬರ್ತದಲ್ಲ. ನೋಡಿ ಕರೆಕ್ಟಾಗಿ ಟೈಮಿಗೆ ಕ್ಲೋಸ್ ಮಾಡಿ. ಪಾರ್ಸಲ್ ಕೊಡಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಸರ್ ಪಾರ್ಸಲ್ ಕೊಡ್ತಾರೆ ಅಂದ್ರೆ ಸರ್ ಬೇಕಾಗಿ ನೀವೇ ನೋಡಿ ಹೊರದಾಗಿ ಪಾರ್ಸಲ್ ಕೊಡ್ಬೇಕು. ತಿರ್ಗಾ ಏನಾದರೂ ಪಾರ್ಸಲ್ ಕೊಟ್ರಿ ಅಂತ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಏನೈತೆ ಅದು ನಾರಾಯಣಗೌಡರು ಬಣ ತಾಲೂಕು ಘಟಕದ ವತಿಯಿಂದ ಸೋಮವಾರಪೇಟೆ ಇಂದಿರಾ ಕ್ಯಾಂಟೀನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಲವಾರು ಜನರು ಬಂದು ಮನವಿಯನ್ನು ಸಲ್ಲಿಸಿ ಈ ರೀತಿ ಇಂದಿರಾ ಕ್ಯಾಂಟೀನ್ನಲ್ಲಿ ಪಾರ್ಸಲ್ಗಳು ಹೋಗ್ತಾ ಇದೆ. ಮತ್ತು ಇದಲ್ಲದೆ ಕೆಲವು ತೋಟಗಳಿಗೂ ಸಮೇತ ಬೆಳಿಗ್ಗೆ ಬಂದು ತಗೊಂಡು ಹೋಗ್ತಾರೆ ಅಂತೇಳಿ ಒಂದು ಮಾಹಿತಿ ಬಂತು ನಮಗೆ. ಆ ಮಾಹಿತಿ ಮೇರೆಗೆ ನಾವು ಇಲ್ಲಿ ಆಗಮಿಸಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪರಿಶೀಲನೆ ಮಾಡಿದಾಗ ಸುಮಾರು ಒಂದು 10-15 ಪ್ಯಾಕೆಟು ಸಿಕ್ಕಿದೆ. ಮಾನ್ಯ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯವರಿಗೆ ಮತ್ತು ಸೋಮವಾರಪೇಟೆಯ ಪಟ್ಟಣ ಪಂಚಾಯಿತಿಯ ಆರೋಗ್ಯ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಅವರು ಕೂಡಲೇ ನಮ್ಮ ಮನವಿಗೆ ಕೂಡಲೇ ಸ್ಪಂದಿಸಿ ಇಲ್ಲಿಗೆ ಆಗಮಿಸಿ ಆರೋಗ್ಯ ಅಧಿಕಾರಿಗಳಾದ ಜಾಸ್ಮಿನ್ ಖಾನ್ರವರು ಆಗಮಿಸಿ ಈ ಸಮಸ್ಯೆಯನ್ನು ಈ ದಿನ ನಮಗೆ ಬಗೆಹರಿಸಿಕೊಟ್ಟಿದ್ದಾರೆ. ಈ ಸಂದರ್ಭ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್, ಬೋಪಯ್ಯ, ಜಗದೀಶ್, ದೀಪಕ್, ತಮ್ಮಯ್ಯ, ಹರ್ಷಿತ್, ಸಂದೀಪ್, ತಿಮ್ಮಯ್ಯ ಪಾಲ್ಗೊಂಡಿದ್ದರು. ನಪಕ್ಲು ಮಡಿಕೇರಿ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಕೊಟ್ಟಮುಡಿ ಗ್ರಾಮದ ರಸ್ತೆ ಬದಿಯಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಬುಧವಾರ ಬೆಳಿಗ್ಗೆ ಸುರಿದ ಮಳೆ ನೀರು ಮುಖ್ಯ ರಸ್ತೆಯ ಮಧ್ಯದಲ್ಲೇ ಪ್ರವಾಹದಂತೆ ಹರಿದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಡೆದಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಟ್ಟಮುಡಿ ಗ್ರಾಮದಲ್ಲಿರುವ ಮರ್ಕಜ್ ವಿದ್ಯಾಸಂಸ್ಥೆ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗಕ್ಕಾಗಿ ನಾಪಕ್ಲುವಿನಿಂದ ಮಡಿಕೇರಿ ಕಡೆಗೆ ಹಾದು ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು, ಬುಧವಾರ ಬೆಳಿಗ್ಗೆ ಸುರಿದ ಮಳೆಯಿಂದಾಗಿ ರಸ್ತೆ ಬದಿಯಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆ ಮಧ್ಯದಲ್ಲೇ ಪ್ರವಾಹದಂತೆ ಹರಿದಿದೆ. ಇದರಿಂದ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚರಿಸಲು ಬವಣೆ ಪಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಅಲ್ಲದೆ ಈ ರಸ್ತೆ ಬದಿಯಲ್ಲೇ ಇರುವ ಹಲವು ಮನೆಗಳ ಆವರಣಕ್ಕೂ ಮಳೆ ನೀರು ಆವರಿಸಿದೆ. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆಯ ಎರಡೂ ಬದಿಗೆ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಿ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.
ಗುರುಪೂರ್ಣಿಮೆ ಅಂಗವಾಗಿ ಕುಶಾಲನಗರ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಶಿರಡಿ ಸಾಯಿ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, ನಂತರ 6:30ಕ್ಕೆ ಗಣಪತಿ ಹೋಮ, ಬಳಿಕ ಬಾಬಾ ಮೂರ್ತಿಗೆ ಪಂಚಾಮೃತ ಅಭಿಷೇಕ ನಡೆಯಿತು. ನಂತರ ಮೂಲ ವಿಗ್ರಹಕ್ಕೆ ಭಕ್ತಾದಿಗಳು ಕ್ಷೀರಾಭಿಷೇಕವನ್ನು ನೆರವೇರಿಸಿದರು. ಸತ್ಯನಾರಾಯಣ ಪೂಜೆ ನಡೆಯಿತು. ಕುಶಾಲನಗರ ದೇವಾಲಯಗಳ ಒಕ್ಕೂಟದ ಪ್ರತಿನಿಧಿಗಳು ಫಲ ತಾಂಬೂಲ ಸಹಿತ ದೇವಾಲಯಕ್ಕೆ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವರಿಗೆ ಅಭಿಷೇಕವನ್ನು ಸಲ್ಲಿಸಿದರು. ಮಧ್ಯಾಹ್ನ ಕನಕ ದುರ್ಗಮ್ಮ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಯಿತು. ಮಹಾಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು. ಶಿರಡಿ ಸಾಯಿ ಟ್ರಸ್ಟ್ ಅಧ್ಯಕ್ಷರಾದ ಧರೇಶ್ ಬಾಬು ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು.